ಹೇಳಿಕೊಂಡ್ರು. ಇದೀಗ ಈ ಸಾವಿನ ಕುರಿತಂತೆ ಹೊಸ ಸುದ್ದಿಯೊಂದು ಬೆಳಕಿಗೆ ಬಂದಿದೆ. ಜಗದೀಶ್ ಅಕೌಂಟ್ನಿಂದ ಕೋಟಿಗಟ್ಟಲೆ ಹಣ ಪವಿತ್ರ ಗೌಡ ಅಕೌಂಟ್ಗೆ ಹೋಗಿರುವ ಮಾಹಿತಿ ಲಭ್ಯವಾಗಿದೆ. ಪವಿತ್ರ ಗೌಡ ಅವರಿಗೆ ದುಡ್ಡು ಕೊಟ್ಟರ ಸೌಂದರ್ಯ ಜಗದೀಶ್, ಸಾಲ ಪಡೆದಿದ್ರ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸಿಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ನೋಡಿ, ಇವರೇ ಸೌಂದರ್ಯ ಜಗದೀಶ್ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಜೆಟ್ಲ್ಯಾಗ್ ಅನ್ನುವಂಥ ಒಂದು ಬಾರ್ ಇತ್ತಲ್ವಾ, ರೆಸ್ಟೋರೆಂಟ್. ರಾತ್ರಿ ಜಗಳ ಆಯಿತು, ಕಾಟೇರ ಎಲ್ಲ ಆದ ನಂತರ ಇವ್ರದ್ದೇ. ಮೊನ್ನೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ನಿಧನದ 1 ತಿಂಗಳ ನಂತರ ಒಂದು ಡೆತ್ ನೋಟ್ ಪತ್ತೆಯಾಗಿತ್ತು. ಅದನ್ನು ಪತ್ನಿ ಹೇಳಿದರು. ಸಹ ಪಾಲುದಾರರಿಂದ 60 ಕೋಟಿ ರೂಪಾಯಿ ನಷ್ಟ, ಮೋಸ ಉಂಟಾಗಿದೆ ಅನ್ನುವಂಥ ಮಾಹಿತಿ. ಮೋಸ ಮಾಡಿದ್ದಾರೆ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರ್ತಾರೆ. 60 ಕೋಟಿ ಪಾಲುದಾರರಿಂದಲೇ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಪತ್ನಿ ರೇಖಾ ದೂರಿನ ಬೆನ್ನಲ್ಲೇ ಅವರ ಪಾಲುದಾರರು ಅಲರ್ಟ್ ಆದರು. ಅಂದರೆ ತುಂಬ ಜನರಿಗೆ ಮೋಸ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ. ಈಗ 60 ಕೋಟಿ ಲಾಸ್ ಆಗಿದೆ ಫ್ರೆಂಡ್ಸ್ಗಳಿಂದ ಅನ್ನುವಂಥದ್ದನ್ನು ಸೌಂದರ್ಯ ಜಗದೀಶ್ ಅವರ ಪತ್ನಿ ಹೇಳಿದರು. ಡೆತ್ ನೋಟ್ ಬಗ್ಗೆ ಕೂಡ ಹೇಳಿದರು. ಈಗ ಸೌಂದರ್ಯ ಜಗದೀಶ್ ಕೇಸ್ಗೆ ಪವಿತ್ರ ಗೌಡ ಅವರ ಹೆಸರು ಎಂಟ್ರಿ ಆಗಿದೆ. ಇದು ಬೇರೆಲ್ಲ ಆ್ಯಂಗಲ್ಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಜಗದೀಶ್ ಮತ್ತು ದರ್ಶನ್ ಮತ್ತು ಪವಿತ್ರ ಮಧ್ಯೆ ಹಣದ ವ್ಯವಹಾರ ಇತ್ತ. ಇಸ್ ಎ ಪ್ರೊಡ್ಯೂಸರ್, ಇದ್ದಿರಲೂಬಹುದು, ಯಾವುದಾದ್ರೂ ಪಿಕ್ಚರ್ಗೆ ಸೈನ್ ಹಾಕಿರಲೂಬಹುದು. ಬಟ್ ವಾಟ್ ಅಬೌಟ್ ಪವಿತ್ರ ಗೌಡ? ನಮಗೆ ಬಂದಿರುವ ಮತ್ತು ಇವತ್ತು ಸಿಕ್ಕಿರುವಂಥ ಸುದ್ದಿ ಪ್ರಕಾರ ಪವಿತ್ರ ಮನೆ ಖರೀದಿಗೆ ಜಗದೀಶ್ ಅವರು ಹಣ ಕೊಟ್ಟಿದ್ರು ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಆ ಅಕೌಂಟ್ ಡೀಟೇಲ್ಸ್ ಬಗ್ಗೆ 2 ಕೋಟಿ ಸಿಕ್ಕ ಮರುದಿನವೇ ಪವಿತ್ರ ಗೌಡ ಮನೆ ಖರೀದಿ ಮಾಡ್ತಾರೆ. ಹೆಂಗೆ ಹೇಳ್ತೀರಿ ಅಂತ ನೀವು ಕೇಳ್ತೀರಿ. ಮತ್ತೊಮ್ಮೆ ವ್ಯವಹಾರದ ದಾಖಲೆ ಕೊಟ್ಟಿದ್ದಾರೆ ಅವರ ಪಾಲುದಾರ ಸುರೇಶ್. ಯಾರ ಪಾಲುದಾರ? ಸೌಂದರ್ಯ ಜಗದೀಶ್ ಅವರ ಪಾಲುದಾರ. ನವೆಂಬರ್ 13, 2017, ನವೆಂಬರ್ 13, 7 ವರ್ಷದ ಹಿಂದಿನ ಕಥೆ ಇದು. ಪವಿತ್ರ ಅವರಿಗೆ 1 ಕೋಟಿ ವರ್ಗಾವಣೆ ಆಗಿರುವಂಥ ಬಗೆಗಿನ ಎಕ್ನಾಲಜ್ಮೆಂಟ್ ವೋಚರ್ ಇದೆ. 2018 ಜನವರಿ 23, 2018 ಪವಿತ್ರ ಗೌಡಗೆ ಮತ್ತೆ 1 ಕೋಟಿ ವರ್ಗವಾಗುತ್ತೆ ಅಕೌಂಟ್ ಥ್ರೂ. ಬ್ಲ್ಯಾಕ್ ಮನಿ ಅಲ್ಲ, ವೈಟ್ ಮನಿನೇ. ಜನವರಿ 24, 2018 ಅಂದರೆ 23ಕ್ಕೆ 2ನೇ ಕೋಟಿ ವರ್ಗ ಆಗುತ್ತೆ. ಮರುದಿವಸ ಮನೆ ಖರೀದಿ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನೋದರ ಬಗ್ಗೆ ಕೆಲವು ಅಂಕಿಅಂಶಗಳು ಸಿಕ್ಕಿದೆ. ಮನೆ ಖರೀದಿಗೆ ಸಾಕ್ಷಿಯಾಗಿ ಇದೇ ಜಗದೀಶ್ ಅವರು ಸಹಿ ಹಾಕಿದ್ರಂತೆ. ಈಗ ಮನೆ ಡಾಕ್ಯುಮೆಂಟನ್ನು ಪೊಲೀಸರು ಹುಡುಕುವಂಥ ಸಾಧ್ಯತೆ ಇದೆ. ಅಲ್ಲಿ ಜಗದೀಶ್ ಅವರ ಸಹಿ ಇದ್ದರೆ ದಾಲ್ಮೆ ಅವ್ರು ಭೀ ಕುಚ್ ಕಾಲ ಹೇ ಅನ್ನುವಂಥದ್ದು ಬರುತ್ತೆ. ಆದರೆ ಪಾಲುದಾರರಿಗೆ ವ್ಯವಹಾರದ ಬಗ್ಗೆ ಜಗದೀಶ್ ಹೇಳಿಲ್ವಂತೆ. ಈಗ ಸುರೇಶನವರೇನು ಆರೋಪ ಮಾಡಿದರು, 60 ಕೋಟಿ ಪಾಲುದಾರರು ಮೋಸ ಮಾಡಿದರು ಅಂತ ಏನೋ ಆರೋಪ ಬಂತು, ಡೆತ್ ನೋಟಲ್ಲಿ ಬರೆಯಲಾಗಿದೆ ಅಂಥೇಳಿ. ಈ ನಡುವೆ ಒಂದು ಇಂಟರ್ಲಿಂಕಿಂಗ್ ಇಲ್ಲ ಆಗಿದೆ. ಏನು? ಇದೇ ಸೌಂದರ್ಯ ಜಗದೀಶ್ ಇವ್ರು ಯಾರಿಗೂ ಗೊತ್ತಿಲ್ಲದೆ ಪಾರ್ಟ್ನರ್ಸ್ಗೆ 2 ಕೋಟಿ ರೂಪಾಯಿ ಅಕೌಂಟ್ನಿಂದ ಪವಿತ್ರ ಗೌಡಗೆ ದುಡ್ಡು ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ 2 ಕೋಟಿ ಹೋದ ಮರುದಿವಸ ಅವರು ಮನೆ ಖರೀದಿ ಮಾಡಿದ್ದಾರೆ. ಇದೀಗ ರೇಖಾ ಪವಿತ್ರ ಜಗದೀಶ್ ಅವರ ಪತ್ನಿಯ ಆರೋಪದ ಬಳಿಕ ಪಾಲುದಾರರಿಂದ ಪರಿಶೀಲನೆ ಆಗ್ತಾ ಇದೆ. ಪಾಲುದಾರರಿಂದ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರು. ಪಾಲುದಾರರು ಲೆಕ್ಕ ಹುಡುಕ್ತಾ ಇದ್ದಾರೆ. ದಾಖಲೆ ಪರಿಶೀಲಿಸಿದಾಗ ಪವಿತ್ರಾಗೆ ಹಣ ನೀಡಿದ್ದು ಪತ್ತೆಯಾಗಿದೆ. ದರ್ಶನ್ ಕಾರಣಕ್ಕೆ ಯಾಕೆ ಕೊಟ್ಟರು 2 ಕೋಟಿ ರೂಪಾಯಿ? ದರ್ಶನ್ ಕೊಡಿ ಅಂದ್ರ ಗೊತ್ತಿಲ್ಲ, ಅಥವಾ ಮೊದಲೇನಾದರೂ ಪರಿಚಯ ಇದೆಯಾ ಪವಿತ್ರ ಗೌಡ ಮತ್ತು ಇವರಿಗೆ? ಇದ್ದಿರ್ಬೋದು, ಸಿನಿಮಾ ರಂಗದಲ್ಲಿ ಇರ್ತದೆ. ಆದರೆ ದರ್ಶನ್ ಕಾರಣಕ್ಕೆ ಪವಿತ್ರಾಗಿ 2 ಕೋಟಿ ಕೊಟ್ಟರ ಜಗದೀಶ್. ಆ ಕೊಟ್ಟ 2 ಕೋಟಿ ರೂಪಾಯಿ ಪವಿತ್ರ ಗೌಡ ವಾಪಸ್ ಮಾಡಬೇಕಿತ್ತಲ್ವಾ? ಮಾಡಿದ್ದಾರೋ ಇಲ್ಲವೋ ಈಗ ಪವಿತ್ರ ಗೌಡ ಹೇಳಬೇಕಲ್ಲ. ಈವರೆಗೂ ಜಗದೀಶ್ಗೆ ಹಣ ವಾಪಸ್ ನೀಡಿಲ್ಲವಂತೆ ಪವಿತ್ರ. ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ವಾಪಸ್ ದುಡ್ಡು ಕೇಳಕ್ಕೆ ಹೋದ್ರ ಸೌಂದರ್ಯ ಜಗದೀಶ್? ದುಡ್ಡು ಕೇಳಕ್ಕೆ ಹೋದಾಗ ಏನಾದರೂ ಗಲಾಟೆ ಆಯಿತಾ? ಗಲಾಟೆ ಬೇರೆ ಬೇರೆ ಕಡೆ ವಾಲ್ತಾ? ಇದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡರ ಜಗದೀಶ್? ಒಬ್ಬ ಸತ್ತ ನಂತರ ಬೇರೆಲ್ಲ ರೀತಿಯಲ್ಲಿ ವ್ಯಾಖ್ಯಾನಗಳು ಬರುತ್ತೆ. 2 ಕೋಟಿ ಅಂತಂದರೆ ಸಣ್ಣ ದುಡ್ಡಲ್ಲ. ಪವಿತ್ರ ಗೌಡ ಮತ್ತು ಜಗದೀಶ್ ವಿಚಾರಕ್ಕೆ 2 ಕೋಟಿ ಅಂತಂದರೆ ಸಣ್ಣ ದುಡ್ಡಲ್ಲ.
ಉಮಾಪತಿ ಮತ್ತು ದರ್ಶನ್ ಅವರ ವಿಚಾರಕ್ಕೆ 25 ಕೋಟಿ ಅನ್ನೋದು ಕೂಡ ಸಣ್ಣ ದುಡ್ಡಲ್ಲ, ಅವರಿಬ್ಬರ ನಡುವಿನ ವಿಚಾರ ಹೇಳಿದ್ದು. ಆದರೆ ಪವಿತ್ರ ಗೌಡ ಮತ್ತು ಸೌಂದರ್ಯ ಜಗದೀಶ್ 2 ಕೋಟಿ ದೊಡ್ಡ ದುಡ್ಡೇ. ಹಾಗೆಯೇ ಉಮಾಪತಿ ಮತ್ತು ದರ್ಶನ್ ನಡುವೆ ಗಲಾಟೆ ಆಯ್ತಲ್ಲ 25 ಕೋಟಿಗೆ ದೊಡ್ಡ ದುಡ್ಡೇ. ಇದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಅಂದರೆ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ದುಡ್ಡಿನ ಕಾರಣಕ್ಕಾಗಿ ತಾನೇ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಹಾಗಿದ್ರೆ ಪವಿತ್ರ ಗೌಡ ಅವರಿಂದಲೂ ದೋಖ ಆಗಿರಬಹುದಾ? ಗೊತ್ತಿಲ್ಲ.